Reasons for downward slope and exceptions of demand, presented by Udeshankara H. Program BBA, first semester, economics subject, paper or title of the paper, Principles of Economics, Unit 3rd, Demand, Session 26, Reasons for downward slope and exceptions of demand, Bangalore University. Previous session and in this session. In the last session, we discussed about the concept of demand and law of demand. This is that the last session we discussed a topic related to the demand, as what is demand, what is the law of demand, the relation between the price and the quantity demanded, that we represented in terms of the table and diagram, like calling as demand schedule, demand curve, then inverse relationship between price and quantity demanded. All those ideas we discussed in the last session. In this session, we will try to understand the concept related to reasons for downward slope and exceptions of demand. ಈ ಸೆಷನ್ನಲ್ಲಿ ನಾವು ಮುಖ್ಯವಾಗಿ ಯಾವ ಕಾರಣದಿಂದಾಗಿ ಬೇಡಿಕೆಯ ರೇಖೆ ಇಳಿಮುಖವಾಗಿದೆ ಮತ್ತು ಕೆಲವೊಂದು ಅಪವಾದಗಳು, ಬೇಡಿಕೆಗೆ ಇರುವಂತಹ ಕೆಲವೊಂದು ವೈರುಧ್ಯಗಳು ಅಥವಾ ಅಪವಾದಗಳನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಇರುವಂಥದ್ದು. ಮುಖ್ಯವಾಗಿ reasons for downward sloping demand curve and exceptions to the law of demand. The demand curve slopes downward from left to right because of the following reasons. They are called the forces operating behind the demand curve. They are, number one, the law of diminishing marginal utility. ಬೇಡಿಕೆಯ ರೇಖೆ ಇಳಿಮುಖವಾಗಿ ಆಪರೇಟ್ ಆಗಲಿಕ್ಕೆ ಇರುವಂಥ ಕಾರಣಗಳನ್ನು ನಾವು ಇವಾಗ ಲಿಸ್ಟ್ ಔಟ್ ಮಾಡ್ತಿರುವಂಥ. ಅದರಲ್ಲಿ ಮುಖ್ಯವಾಗಿ ಒಂದನೇ ಕಾರಣ ಇವಾಗ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಹೆಸರಿಸುವಂಥದ್ದು. ಅಂದರೆ ಡೌನ್ವರ್ಡ್ ಜರ್ನಿ ಆಫ್ ದಿ ಡಿಮಾಂಡ್ ಕರ್ವ್ ಇಂಡಿಕೇಟ್ಸ್ ಡಿಕ್ರೀಸಿಂಗ್ ಮಾರ್ಜಿನಲ್ ಯುಟಿಲಿಟಿ ವಿತ್ ಆನ್ ಇನ್ಕ್ರೀಸ್ ಇನ್ ಕನ್ಸಂಪ್ಷನ್ ಅಲಾಂಗ್ ವಿತ್ ಎ ಫಾಲ್ ಇನ್ ಪ್ರೈಸ್. ದಿ ಪ್ರೈಸ್ ಪೇಯ್ಡ್ ಬೈ ದಿ ಕನ್ಸ್ಯೂಮರ್ ಮೆಷರ್ಸ್ the marginal utility of the commodity. ಮುಖ್ಯವಾಗಿ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಥವಾ ಇಳಿಮುಖ ಸೀಮಾಂತ ತುಷ್ಟಿಗುಣ, ಆ ನಿಯಮ ಜಾರಿಯಾಗುವುದು ಮತ್ತು ಅಪ್ಲೈ ಆಗುವುದು ಮತ್ತು ಅದರ ತರುವಾಯದಲ್ಲಿ ಅಥವಾ ಅದರ ಆಧಾರದಲ್ಲಿ ಬೇಡಿಕೆಯ ರೇಖೆ ಅಥವಾ ಬೇಡಿಕೆ ಇಳಿಮುಖವಾಗುವಂಥದ್ದು ಅಂತ ಹೇಳ್ಕೊಂಡು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇದು ಒನ್ ಆಫ್ ದಿ ರೀಸನ್ಸ್ ಫಾರ್ ದಿ ಡೌನ್ವರ್ಡ್ ಸ್ಲೋಪಿಂಗ್ ಡಿಮಾಂಡ್ ಕರ್ವ್. ಒಂದು ಎರಡನೆಯದು ಪ್ರೈಸ್ ಎಫೆಕ್ಟ್ ಅಂತ ಹೇಳ್ತಾರೆ. ಪ್ರೈಸ್ ಎಫೆಕ್ಟ್ ಎಕ್ಸ್ಪ್ಲೈನ್ಸ್ ದಿ ಎಫೆಕ್ಟ್ ಆಫ್ ಪ್ರೈಸ್ ಚೇಂಜಸ್ ಆನ್ ಕ್ವಾಂಟಿಟಿ ಡಿಮಾಂಡೆಡ್. ಬೆಲೆ ಬದಲಾದ ಪರಿಣಾಮ ಬೇಡಿಕೆಯಲ್ಲಿ ಹೇಗಿದೆ ಅಂತ ನೋಡುವಂಥದ್ದು. ಇಟ್ ಈಸ್ ಬಟ್ ನ್ಯಾಚುರಲ್ ಟು ಪರ್ಚೇಸಸ್ ಮೋರ್ ವೆನ್ ಪ್ರೈಸ್ ಈಸ್ ಲೆಸ್ ಅಂಡ್ ಪರ್ಚೇಸಸ್ ಲೆಸ್ ವೆನ್ ದಿ ಪ್ರೈಸ್ ಇಸ್ ಹೈ. ಬೆಲೆ ಜಾಸ್ತಿ ಇದ್ದಾಗ ಈಗ ಆ ಬೆಲೆ ಆದ ಸಂದರ್ಭದಲ್ಲಿ ಕಡಿಮೆ ಪರ್ಚೇಸ್ ಮಾಡುವಂಥದ್ದು, ಕಡಿಮೆ ಬೆಲೆ ಆದ ಸಂದರ್ಭದಲ್ಲಿ ಜಾಸ್ತಿ ಪರ್ಚೇಸ್ ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ. ಅದನ್ನು ಇಲ್ಲಿ ಪ್ರೈಸ್ ಎಫೆಕ್ಟ್ ಅಂತ ಹೇಳುವ. ರಿಯಲ್ ಇನ್ಕಮ್ ಎಫೆಕ್ಟ್. ರಿಯಲ್ ಇನ್ಕಮ್ ಎಫೆಕ್ಟ್ ಡಿನೋಟ್ಸ್ ದಿ ಎಫೆಕ್ಟ್ ಆಫ್ ಪ್ರೈಸ್ ಚೇಂಜ್ ಆನ್ ರಿಯಲ್ ಇನ್ಕಮ್ ಆರ್ ಪರ್ಚೇಸಿಂಗ್ ಪವರ್. ಕೊಂಡುಕೊಳ್ಳುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುವಂಥದ್ದನ್ನು ಇಲ್ಲಿ ನಾವು ನೋಟ್ ಮಾಡ್ತೀವಿ. ರಿಯಲ್ ಇನ್ಕಮ್ ಅಥವಾ ಪರ್ಚೇಸಿಂಗ್ ಪವರ್, ಕೊಂಡುಕೊಳ್ಳುವ ಸಾಮರ್ಥ್ಯಕ್ಕೆ ಪರಿಣಾಮ. The income effect of price is negative, which causes in the downward slope of the demand curve. ಇನ್ಕಮ್ ಎಫೆಕ್ಟ್ ಸಾಮಾನ್ಯವಾಗಿ ನೆಗೆಟಿವ್ ಆಗಿರುವುದರಿಂದಾಗಿ ಅಥವಾ ಇನ್ಕಮ್ ಎಫೆಕ್ಟ್ ಆಫ್ ದಿ ಪ್ರೈಸ್ ನೆಗೆಟಿವ್ ಆಗಿರುವುದರಿಂದಾಗಿ ಸಾಮಾನ್ಯವಾಗಿ ಡೌನ್ವರ್ಡ್ ಸ್ಲೋಪ್ ಆಫ್ ದಿ ಡಿಮಾಂಡ್ ಕರ್ವ್ ನಾವು ಗಮನಿಸ್ತೇವೆ ಅಂತ ಹೇಳುವಂಥದ್ದು. ರಿಯಲ್ ಇನ್ಕಮ್, ಉಳಿತಾಯ ಅಥವಾ ರಿಯಲ್ ಆಗಿ ಎಷ್ಟು ಹಣ ಉಳಿಯುತ್ತೆ ಅನ್ನುವಂಥ ವಿಷಯ ಇಲ್ಲಿ ಬರುವಂಥದ್ದು. ಒಂದು ಸಬ್ಸ್ಟಿಟ್ಯೂಷನ್ ಎಫೆಕ್ಟ್, ಒಂದು ವಸ್ತುವನ್ನು ಇನ್ನೊಂದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡುವಂಥದ್ದು. ಇಟ್ ಎಕ್ಸ್ಪ್ಲೈನ್ಸ್ ದ ಇಫೆಕ್ಟ್ ಆಫ್ ಪ್ರೈಸ್ ಚೇಂಜ್ ಆಫ್ ಎ ಸರ್ಟೆನ್ ಕಮೋಡಿಟಿ ಆನ್ ಇಟ್ಸ್ ಸಬ್ಸ್ಟಿಟ್ಯೂಟ್ಸ್. ಎ ಫಾಲ್ ಇನ್ ದಿ ಪ್ರೈಸ್ ಆಫ್ ಎ ಕಮೋಡಿಟಿ ರಿಸಲ್ಟ್ಸ್ ಇನ್ ಇನ್ಕ್ರೀಸ್ಡ್ ಕನ್ಸಂಪ್ಷನ್ ಆಫ್ ಸೇಮ್ ಕಮೋಡಿಟಿ. ಒಂದು ವಸ್ತುವಿಗೆ ಇನ್ನೊಂದು ಸಬ್ಸ್ಟಿಟ್ಯೂಟ್ ಮಾಡುವಂಥ, ಸಬ್ಸ್ಟಿಟ್ಯೂಟ್ ಮತ್ತು ಕಾಂಪ್ಲಿಮೆಂಟರಿ ಅಂತ ಹೇಳ್ಕೊಂಡು ಎರಡು ಕಾನ್ಸೆಪ್ಟ್ಗಳು.
ಸಬ್ಸ್ಟಿಟ್ಯೂಟ್ ಅಂದರೆ ಒಂದಕ್ಕೊಂದು ನಾವು ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇರುವಂಥ ಟೀ ಕಾಫಿ ಹಾಗಿರುವಂಥ ಐಟಮ್. ಕಾಂಪ್ಲಿಮೆಂಟ್ರಿ ಅಂದರೆ ಸಬ್ಸ್ಟಿಟ್ಯೂಟ್ ಥರ ನಮಗೆ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬದಲಾಗಿ ಪೂರಕ ವಸ್ತು ಅಂತ ನಾವು ಕರಿತೇವೆ. ಕಾರಿಗೆ ಪೆಟ್ರೋಲ್, ಪೆನ್ನಿಗೆ ಇಂಕ್ ಬೇಕಾಗಿರುವಂಥ ಇದನ್ನು ಪೂರಕ ವಸ್ತು ಅಂತ ನಾವು ಕರಿತೇವೆ. ಇಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ಎಫೆಕ್ಟ್ ಅನ್ನು ನಾವು ಪರಿಗಣಿಸ್ತೇವೆ. ಇಲ್ಲಿ ರೀಸನ್ಸ್ ಫಾರ್ ದಿ ಡೌನ್ವರ್ಡ್ ಸ್ಲೋಪಿಂಗ್ ಡಿಮಾಂಡ್ ಕರ್ವಿಗೆ ಒಂದು ಪಾಯಿಂಟ್ ಆಗಿ ಸಬ್ಸ್ಟಿಟ್ಯೂಷನ್ ಎಫೆಕ್ಟ್ ಅನ್ನು ಪರಿಗಣಿಸ್ತೇವೆ. ಮುಖ್ಯವಾಗಿ fall in the price of a commodity results in increased consumption of the same commodity or changes of certain commodity on its substitutes. ಒಂದು ವಸ್ತು ಸಬ್ಸ್ಟಿಟ್ಯೂಟ್ಸ್ ಆಗುವ ಸಂದರ್ಭದಲ್ಲಿ ಅಥವಾ ಅದರ ಪರಿಣಾಮ ಅಲ್ಲಿ ಆಧಾರದಲ್ಲಿ ಬೇಡಿಕೆ ಸಾಮಾನ್ಯವಾಗಿ ಇಳಿಮುಖವಾಗುತ್ತೆ. ಅಂದರೆ ಒಂದು ಐಟಮ್ ಅಲ್ಲದ್ರೆ ಇನ್ನೊಂದು ಐಟಮ್ ನಾವು ಖರೀದಿ ಮಾಡ್ತೇವೆ, ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಅಂತ ಹೇಳಬೇಕಾಗುತ್ತೆ. ಸೊ ಅದರಿಂದಾಗಿ ಬೇಡಿಕೆ ಏರಿಕೆ ಇಳಿಮುಖವಾಗಿದೆ ಅಂತ ನೀವು ಹೇಳಬೇಕಾಗುತ್ತೆ. Principles of different uses ಇನ್ನೊಂದು. The demand curve has a negative slope as certain goods have different uses. ಕೆಲವೊಂದು ವಸ್ತುಗಳು ತುಂಬ ಯೂಸ್ಗೆ ಮಾಡ್ಕೊಳ್ಳಿಕ್ಕಾಗುತ್ತೆ. With the fall in the prices their uses increases and with the rise in prices their uses decreases. ಬೆಲೆ ಜಾಸ್ತಿ ಆದಾಗ ಅವರ ಯೂಸ್ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದಾಗ ಯೂಸ್ ಜಾಸ್ತಿ ಆಗೋದನ್ನು ನಾವು ಇಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳಿಬೇಕಾಗುತ್ತೆ. ಡಿಫರೆಂಟ್ ವಿಷಯಗಳಿಗೆ ಯೂಸ್ ಮಾಡುವ ಕಾನ್ಸೆಪ್ಟ್ ಇಲ್ಲಿ ಬರುವಂಥದ್ದು. ಒಂದು ವಸ್ತು ಬೇರೆ ಬೇರೆಯಾಗಿ ಯೂಸ್ ಮಾಡುವಂಥದ್ದು ಅಂತ ಹೇಳಬೇಕಾಗುತ್ತೆ. ನಂಬರ್ ಆಫ್ ಕನ್ಸ್ಯೂಮರ್ಸ್. ಎ ಫಾಲ್ ಇನ್ ದಿ ಪ್ರೈಸ್ ಇನ್ಕ್ರೀಸಸ್ ದಿ ನಂಬರ್ ಆಫ್ ಕನ್ಸ್ಯೂಮರ್ಸ್ ಆ್ಯಂಡ್ ಎ ರೈಸ್ ಇನ್ ದಿ ಪ್ರೈಸ್ ಡಿಕ್ರೀಸಸ್. ಬೆಲೆ ಕಡಿಮೆ ಆಗುವಂಥದ್ದು ನಂಬರ್ ಆಫ್ ಕನ್ಸ್ಯೂಮರ್ ಜಾಸ್ತಿ ಆಗಲಿಕ್ಕೆ ಕಾರಣ ಆಗುತ್ತೆ ಆ್ಯಂಡ್ ವೈಸ್ ವರ್ಸ. ಬೆಲೆ ಕಡಿಮೆ ಆದಾಗ ಗ್ರಾಹಕ ಜಾಸ್ತಿ ಆಗೋದು, ಬೆಲೆ ಜಾಸ್ತಿ ಆದಾಗ ಗ್ರಾಹಕ ಕಡಿಮೆ ಆಗುವಂಥದ್ದು ಸಹಜವಾಗಿ ನಾವು ಕಾಣಸಿಗುವಂಥ ಸನ್ನಿವೇಶಗಳು. ದಿ ರಿಚ್ ಪೀಪಲ್ ಡು ನಾಟ್ ರೆಸ್ಪಾಂಡ್ generally to the price changes as they have sufficient capacity to purchase under any circumstance. ಸಾಮಾನ್ಯವಾಗಿ ನಾವು ಗಮನಿಸಲಿಕ್ಕೆ ಸಾಧ್ಯತೆ ಇರುವಂಥದ್ದು ಏನು ಕೇಳಿದರೆ, ಶ್ರೀಮಂತರಿಗೆ ಈ ಬೆಲೆಯ ಏರಿಳಿತಗಳು ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ. ಅವರು ಬೆಲೆ ಎಷ್ಟೇ ಇದ್ರೂ ಕೂಡ, ಅದು ಏರಿದ್ರು ಇಳಿದ್ರು ಎಷ್ಟೇ ಇದ್ರೂ ಕೂಡ ಅವರು ಖರೀದಿ ಮಾಡ್ತಾರೆ. ಬಿಕಾಸ್ ದೇ ಆರ್ ಆಲ್ರೆಡಿ ಸೆಲ್ಫ್ ಸಫಿಷಿಯಂಟ್. ಈಗಾಗಲೇ ಅವರಿಗೆ ಬೇಕಾದಷ್ಟು ಹಣ ಅವರ ಹ್ಯಾಂಡ್ಸ್ ಅಲ್ಲಿ ಅಥವಾ ಅವರ ನಿಯಂತ್ರಣದಲ್ಲಿದೆ ಅಂತ ನಾವು ತಿಳಿಬೇಕಾಗುತ್ತೆ. ಎಸ್, ಮುಂದೆ ಎಕ್ಸೆಪ್ಷನ್ಸ್ ಟು ದಿ ಲಾ ಆಫ್ ಡಿಮಾಂಡ್ ಅಂತ ಇರುವಂಥದ್ದು. ಅಂದರೆ ಅಪವಾದಗಳು. ಈ ಬೇಡಿಕೆ ನಿಯಮ ಕೆಲವಾರು ಸಂದರ್ಭಗಳಲ್ಲಿ ಅಪ್ಲೈ ಆಗುವುದಿಲ್ಲ, ಅನ್ವಯ ಆಗುವುದಿಲ್ಲ, ಅಥವಾ ಅಪವಾದಗಳು ಇರುತ್ತೆ ಕೆಲವು ಸನ್ನಿವೇಶದಲ್ಲಿ. ಅದರ ಬಗ್ಗೆ ನೋಡ್ಕೊಳ್ಳುವಂಥದ್ದು. ಯಾವೆಲ್ಲ ಸಂದರ್ಭದಲ್ಲಿ ಲಾ ಆಫ್ ಡಿಮಾಂಡ್ ಅಪ್ಲೈ ಆಗೋದಿಲ್ಲ ಅಂದರೆ ಬೆಲೆ ಜಾಸ್ತಿ ಆದಾಗ ಬೇಡಿಕೆ ಕಡಿಮೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಜಾಸ್ತಿ ಆಗದ ಸಂದರ್ಭಗಳು ಯಾವುದು ಅಂತ ನಾವಿಲ್ಲಿ ನೋಟ್ ಮಾಡುವಂಥದ್ದು. ಅದನ್ನು ನೋಡ್ಕೊಂಡು ನಾವು ಹೋಗೋದಾದರೆ ಮುಖ್ಯವಾಗಿ ನಂಬರ್ 1 ಗಿಫನ್ ಪ್ಯಾರಾಡಾಕ್ಸ್ ಅಂತ. ಇದು ಗಿಫನ್ ಎನ್ನುವಂಥ ವ್ಯಕ್ತಿ ಕೊಟ್ಟಿರುವಂಥ ಪ್ಯಾರಾಡಾಕ್ಸಿಕಲ್ ಸಿಚುವೇಶನ್. ಸೊ ಅದರಿಂದಾಗಿ ನಾವು ಗಿಫನ್ ಪ್ಯಾರಾಡಾಕ್ಸ್ ಅಂತ ಕರೀತೇವೆ. ಸರ್ ರಾಬರ್ಟ್ ಗಿಫನ್ ಆಫ್ ಇಂಗ್ಲೆಂಡ್ for the first time found out an abnormal situation in which quantity demanded increases when the price rises. It is an exceptional situation in which the demand is strengthened with a rise or weakened with a fall in prices. ಏನು ಹೇಳ್ತಾನೆ ಗಿಫನ್ ಕೇಳಿದರೆ, ಫಸ್ಟ್ ಟೈಮ್ ಅವ ಐಡೆಂಟಿಫೈ ಮಾಡಿದ್ದು ಅಬ್ನಾರ್ಮಲ್ ಸಿಚುವೇಶನ್ ಐಡೆಂಟಿಫೈ ಮಾಡಿ ಇದನ್ನು ಆತ ಅನಾಲಿಸಿಸ್ ಮಾಡಿರುವಂಥ. ಕ್ವಾಂಟಿಟಿ ಡಿಮಾಂಡೆಡ್ ಇನ್ಕ್ರೀಸಸ್ ವೆನ್ ದಿ ಪ್ರೈಸ್ ರೈಸಸ್. ಇಲ್ಲಿ ಕ್ವಾಂಟಿಟಿ ಡಿಮಾಂಡ್ ಜಾಸ್ತಿ ಆಗುವಂಥದ್ದು ಬೆಲೆ ಜಾಸ್ತಿ ಆದಾಗ, ಅಥವಾ ವೆನ್ ದಿ ಪ್ರೈಸ್ ರೈಸಸ್ ಆತ ಗಮನಿಸಿರುವಂಥ. ಎಕ್ಸೆಪ್ಷನ್ ಸಿಚುವೇಶನ್ ಅಂತ ಇದನ್ನು ಕರೀತಾನೆ. ಸ್ಟ್ರೆಂಗ್ದನ್ ಆರ್ ರೈಸ್ ಇನ್ ವೀಕೆಂಡ್ ವಿತ್ ದಿ ಫಾಲ್ ಇನ್ ಪ್ರೈಸ್ ಅಂತ ಹೇಳುವಂಥದ್ದಂತ ತಿಳಿಬೇಕಾಗುತ್ತೆ. ಎರಡನೆಯದು ವೆಬ್ಲನ್ ಎಫೆಕ್ಟ್. ಈ ಗಿಫನ್ ಪ್ಯಾರಾಡಾಕ್ಸ್ ಸಾಮಾನ್ಯವಾಗಿ ಇನ್ಫೀರಿಯರ್ ಪ್ರಾಡಕ್ಟಿಗೆ ಸಂಬಂಧಪಟ್ಟಂಥ ಎಕ್ಸೆಪ್ಷನ್ ಆಗಿದ್ರೆ, ವೆಬ್ಲನ್ ಎಫೆಕ್ಟ್ ಎನ್ನುವಂಥದ್ದು ಸುಪೀರಿಯರ್ ಅಥವಾ ಲಕ್ಸುರಿಯಸ್ ಪ್ರಾಡಕ್ಟಿಗೆ ಸಂಬಂಧಪಟ್ಟಂತಹ ಅಪವಾದ ಅಥವಾ ಎಕ್ಸೆಪ್ಷನ್ ಅಂತ ನಾವು ತಿಳಿಬೇಕಾಗುತ್ತೆ. ವೆಬ್ಲನ್ ಅದು ಕೂಡ ಒಬ್ಬನ ವ್ಯಕ್ತಿಯ ಹೆಸರು. ವೆಬ್ಲನ್ ಅಬ್ಸರ್ವ್ಡ್ another exceptions to the law of demand in his doctrine of conspicuous consumption. ಕಾನ್ಸ್ಪಿಕ್ಯೂಸ್ ಅಂದರೆ ಲಕ್ಸುರಿಯಸ್ ಐಟಮ್ಗಳನ್ನು ಖರೀದಿ ಮಾಡುವಂಥದ್ದು, ಕನ್ಸ್ಯೂಮ್ ಮಾಡುವಂಥದ್ದು, ಬೆಲೆ ಬಾಳುವಂಥ ಐಟಮ್, ಸ್ಟೇಟಸ್ ಸಿಂಬಲ್ ಐಟಮ್ ಅಥವಾ ಲಕ್ಸುರಿಯಸ್ ಐಟಮ್ ಅಂತ ನಾವು ಹೇಳ್ಬೋದು.
According to Veblen, the law of demand does not apply to commodities having prestige value or status symbol. ಸ್ಟೇಟಸ್ ಸಿಂಬಲ್ ಅಥವಾ ಪ್ರೆಸ್ಟೀಜ್ ವ್ಯಾಲ್ಯೂಗಳಿಗೆ ಈ ನಿಯಮ ಅಪ್ಲೈ ಆಗೋದಿಲ್ಲ ಅಂತ ಹೇಳ್ಕೊಂಡು, ಅಂದರೆ ಲಾ ಆಫ್ ಡಿಮಾಂಡ್ ನಿಯಮ ಅಪ್ಲೈ ಆಗೋದಿಲ್ಲ ಅಂತ ಹೇಳ್ಕೊಂಡು ವೆಬ್ಲನ್ ಹೇಳಿರುವಂಥದ್ದು. ಒಂದು ಸ್ಪೆಕ್ಯುಲೇಟಿವ್ ಎಫೆಕ್ಟ್. ಲಾ ಆಫ್ ಡಿಮಾಂಡ್ ಈಸ್ ನಾಟ್ ಅಪ್ಲಿಕೇಬಲ್ ಟು ಸ್ಪೆಕ್ಯುಲೇಟಿವ್ ಮಾರ್ಕೆಟ್. ಮುಖ್ಯವಾಗಿ ಶೇರ್ಸ್ ಮಾರ್ಕೆಟ್ ಆಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು, ಸ್ಟಾಕ್ಸ್ಗಳಾಗಿರ್ಬೋದು, ಆರ್ ಡೀಲ್ಡ್ ಇನ್ ಸ್ಪೆಕ್ಯುಲೇಟಿವ್ ಮಾರ್ಕೆಟ್. An increase in the price of shares is an indication of increased dividend. ಅಂದರೆ ಶೇರಿನ ಬೆಲೆ ಜಾಸ್ತಿ ಆದಾಗ ಡಿವಿಡೆಂಡ್ ಜಾಸ್ತಿ ಆದ ಪರಿಣಾಮದಲ್ಲಿ ಅದರ ಬೇಡಿಕೆ ಕೂಡ ಜಾಸ್ತಿ ಇರುತ್ತೆ ಅಂತ ಲೆಕ್ಕ. ಸ್ಪೆಕ್ಯುಲೇಟಿವ್ ಮಾರ್ಕೆಟಲ್ಲಿ ಇನ್ಕ್ರೀಸ್ ಇನ್ ದಿ ಪ್ರೈಸ್ ಆಫ್ ಶೇರ್ಸ್, ಶೇರುಗಳ ಬೆಲೆ ಜಾಸ್ತಿ ಆಗುತ್ತೆ, ಆವಾಗ ಡಿವಿಡೆಂಡ್ ಕೂಡ ಜಾಸ್ತಿ ಆಗುತ್ತೆ. ಸೊ ಆವಾಗ ಶೇರುಗಳ ಖರೀದಿ ಕೂಡ ಜಾಸ್ತಿ ಆಗುತ್ತೆ. ಇಲ್ಲಿ ನಮ್ಮ ಲಾ ಆಫ್ ನಿಯಮ ತತ್ವ ಅಪ್ಲೈ ಆಗೋದಿಲ್ಲ. ಯಾಕೆ? ಶೇರಿನ ಬೆಲೆ ಜಾಸ್ತಿ ಆಯಿತು, ಶೇರಿನ ಖರೀದಿ ಜಾಸ್ತಿ ಆಯಿತು, ಪ್ರೈಸ್ ಜಾಸ್ತಿ ಆ್ಯಂಡ್ ಕನ್ಸಂಪ್ಷನ್ ಆರ್ ಡಿಮಾಂಡ್ ಆಲ್ಸೋ ಇನ್ಕ್ರೀಸಸ್ ಆಗುತ್ತೆ ಅಂತ ನಾವು ತಿಳಿಬೇಕಾಗುತ್ತೆ. ಪ್ರೈಸ್ ಜಾಸ್ತಿ, ಡಿಮಾಂಡ್ ಕೂಡ ಜಾಸ್ತಿ. ಸೊ ಅದರಿಂದಾಗಿ ಸ್ಪೆಕ್ಯುಲೇಟಿವ್ ಮಾರ್ಕೆಟ್ ಸಂದರ್ಭದಲ್ಲಿ ಇದು ಅಪ್ಲೈ ಆಗೋದಿಲ್ಲ. ಈ ಪ್ರೈಸನ್ನು ನಾವು ಗಮನಿಸಿದರೆ OX ಆಕ್ಸಿಸ್ ಅಲ್ಲಿ ಕ್ವಾಂಟಿಟಿ ಡಿಮಾಂಡ್ ಗಮನಿಸಿದರೆ ನಾವು ಇಲ್ಲಿ ಸಾಮಾನ್ಯವಾಗಿ ಬೆಲೆ ಜಾಸ್ತಿ ಆದ ಸಂದರ್ಭದಲ್ಲಿ ಬೆಲೆ ಜಾಸ್ತಿ ಆಗುತ್ತೆ, ಶೇರಿನ ಬೇಡಿಕೆ ಕೂಡ ಜಾಸ್ತಿ ಆಗುವಂತ ಗಮನಿಸುವುದು. ಒಂದಿಷ್ಟು ಬೆಲೆ ಇದ್ರೆ ಶೇರುಗಳು ಸಾಮಾನ್ಯವಾಗಿ ಈ ಲೆವೆಲ್ಗೆ ಬರುತ್ತೆ ಅಂತ, ಅಧಿಕ ಪ್ರಮಾಣದಲ್ಲಿ ಶೇರ್ ಇರುತ್ತೆ ಅಂತ ತಿಳಿಬೇಕಾಗುತ್ತೆ. ಮುಂದೆ ಕಾಸ್ಮೆಟಿಕ್ಸ್. ಮಾಡರ್ನ್ ಸಿವಿಲೈಸೇಷನ್ ಮೇಡ್ ಎ ಕಾಸ್ಮೆಟಿಕ್ಸ್ ಎ ನೆಸೆಸರಿ. ಇವನ್ ಇಫ್ ದಿ ಪ್ರೈಸ್ ಆಫ್ ದಿ ಕಾಸ್ಮೆಟಿಕ್ಸ್ ಇನ್ಕ್ರೀಸಸ್, their demand will not decreases because civilians consider them as necessary. ಕೆಲವೊಂದು ಕಾಸ್ಮೆಟಿಕ್ಸ್ಗಳು ಅದನ್ನು ಅಗತ್ಯ ಅಂತ ಹೇಳ್ಕೊಂಡು ನಾಗರಿಕರ ಪರಿಗಣನೆ ಮಾಡಿದ ಪರಿಣಾಮದಲ್ಲಿ ಕೆಲವೊಂದು ಎನಾಲಿಸಿಸ್ ನೋಡೋದಾದ್ರೆ ಕೆಲವೊಂದು ಅಗತ್ಯ ಇಲ್ಲದಿದ್ರೂ ಕೂಡ ಅದು ಈಗಾಗಲೇ ಫಾಲೋ ಮಾಡ್ತಿರೋದ್ರಿಂದಾಗಿ ಕಾಸ್ಮೆಟಿಕ್ಸ್ ಆಗಿ ಅಥವಾ ಟ್ರೆಡಿಷನಲ್ ಆಗಿ ನಾವು ಕಂಟಿನ್ಯೂ ಮಾಡ್ತಿರುವಂಥ ಸಂದರ್ಭಗಳನ್ನು ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಪ್ರೈಸಸ್ ಆಫ್ ಕಾಸ್ಮೆಟಿಕ್ಸ್ ಇನ್ಕ್ರೀಸಸ್, ಅದು ಟ್ರೆಡಿಷನಲ್ ಆಗಿ ಬಂದಿರೋದ್ರಿಂದಾಗಿ ಅಥವಾ ಹಿಂದಿಂದಲೇ ಅಪ್ಲೈ ಆಗಿರೋದ್ರಿಂದಾಗಿ ಒಂದೊಮ್ಮೆ ಅವುಗಳ ಬೆಲೆ ಜಾಸ್ತಿ ಆದ್ರೂ ಕೂಡ ಬೇಡಿಕೆ ಡಿಮಾಂಡ್ ವಿಲ್ ನಾಟ್ ಡಿಕ್ರೀಸಸ್, ಬೇಡಿಕೆ ಕಡಿಮೆ ಆಗೋದಿಲ್ಲ. ಯಾಕೆ? ಅದು ಸಿವಿಲಿಯನ್ ಕನ್ಸಿಡರ್ಸ್ ದಮ್ ನೆಸೆಸರಿ ಅಂತ ಹೇಳ್ಕೊಂಡು, ಅದನ್ನು ಅಗತ್ಯದ ಸನ್ನಿವೇಶದ ಖರ್ಚು ಅಂತ ಹೇಳ್ಕೊಂಡು ಗ್ರಾಹಕ ಪರಿಗಣಿಸಿರುವುದರಿಂದಾಗಿ ಕಾಸ್ಮೆಟಿಕ್ಸ್ಗಳ ಸಂದರ್ಭದಲ್ಲಿ ಲಾ ಆಫ್ ಡಿಮಾಂಡ್ ಅಂದರೆ ಬೆಲೆ ಜಾಸ್ತಿ, ಖರೀದಿ ಕೂಡ ಜಾಸ್ತಿ ಆಗುವಂಥ ಸಂದರ್ಭ ಇರುವಂಥದ್ದು ಅಂತ ನಾವು ಕೆಲವು ಸಂದರ್ಭದಲ್ಲಿ ನಾವು ಗಮನಿಸಲಿಕ್ಕಾಗುತ್ತೆ. ಬೆಲೆ ಜಾಸ್ತಿ ಬಟ್ ನಾವು ಅದ್ರ ಖರೀದಿ ಮಾಡ್ತೇವೆ. ಯಾಕೆ? ನೆಸೆಸರಿ ಐಟಮ್ಗಳು ಅಂತ ನಾವು ಹೇಳಬೇಕಾಗುತ್ತೆ. ನೆಸೆಸರಿ ಐಟಮ್ ಅದರಿಂದಾಗಿ ಆ ರೀತಿ ಮಾಡುವ ಸಾಧ್ಯತೆಗಳು ಅಂತ ಲೆಕ್ಕ. ಮುಂದೆ ಎಕನಾಮಿಕ್ ಫ್ಲಕ್ಚುಯೇಷನ್ಸ್. ದಿ ಲಾ ಆಫ್ ಡಿಮಾಂಡ್ ಇಸ್ ನಾಟ್ ಅಪ್ಲಿಕೇಬಲ್ ಡ್ಯೂರಿಂಗ್ ಎಕನಾಮಿಕ್ ಫ್ಲಕ್ಚುಯೇಷನ್. ಆರ್ಥಿಕ ಏರಿಳಿತ ಆಗಿರುವಂಥ ಸಂದರ್ಭದಲ್ಲಿ ಈ ನಿಯಮ ಅಷ್ಟೊಂದು ಸೂಕ್ತವಲ್ಲ. ಡ್ಯೂರಿಂಗ್ ಇನ್ಫ್ಲೇಷನ್, which is characterized by shortage of goods, services and increased money supply, demand will not decreases. ಏನು ಕೇಳಿದರೆ ಹಣದುಬ್ಬರದಂಥ ಸಂದರ್ಭದಲ್ಲಿ ಏನಾಗುತ್ತಂತೆ, which is characterized by shortage of goods and services, ಅಲ್ಲಿ ಸರಕು ಮತ್ತು ಸೇವೆಗಳ ಕೊರತೆಯೂ ಇದ್ದ ಸಂದರ್ಭದಲ್ಲಿ ಇನ್ಕ್ರೀಸ್ಡ್ ಮನಿ ಸಪ್ಲೈ, ಇನ್ಫ್ಲೇಷನ್, ಮನಿ ಸಪ್ಲೈ ಜಾಸ್ತಿ ಆದಾಗ ಡಿಮಾಂಡ್ ವಿಲ್ ನಾಟ್ ಡಿಕ್ರೀಸಸ್, ಹಣ ಜಾಸ್ತಿ ಆದರೂ ಕೂಡ ಬೇಡಿಕೆ ಅಲ್ಲಿ ಕಡಿಮೆ ಆಗುವುದಿಲ್ಲ ಅಂತ ತಿಳಿಬೇಕಾಗುತ್ತೆ. ಅಂದರೆ ಇನ್ಫ್ಲೇಷನ್ ಹಣದುಬ್ಬರದ ಸಂದರ್ಭದಲ್ಲಿ ಶಾರ್ಟೇಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್, ವಸ್ತುಗಳ ಸರಕುಗಳ ಸೇವೆಗಳ ಪೂರೈಕೆ ಕಡಿಮೆ ಇರುತ್ತೆ. ಆಗ ಇನ್ಕ್ರೀಸ್ಡ್ ಮನಿ ಸಪ್ಲೈ ಇದ್ದ ಪರಿಣಾಮದಲ್ಲಿ ಡಿಮಾಂಡ್ ವಿಲ್ ನಾಟ್ ಡಿಕ್ರೀಸಸ್, ಬೇಡಿಕೆ ಮಾತ್ರ ಕಡಿಮೆ ಆಗೋದಿಲ್ಲ. ಅದೇ ಪರಿಣಾಮವಾಗಿ ಇರುವ ಸಾಧ್ಯತೆಗಳು ಇರುವಂಥದ್ದು ನಾವು ತಿಳಿಬೇಕಾಗುತ್ತೆ. ಇನ್ಫ್ಲೇಷನ್ ಹಣದುಬ್ಬರದ ಪರಿಸ್ಥಿತಿಗಳು, ಶಾರ್ಟೇಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂದರೆ ಕೊರತೆಯ ರೂಪದಲ್ಲಿರುವಂಥ ಶಾರ್ಟೇಜ್, ಕೊರತೆಯಾಗಿರುವಂಥ ಸರಕು ಸೇವೆಗಳು ತಿಳಿಬೇಕಾಗುತ್ತೆ. ಇನ್ಕ್ರೀಸ್ಡ್ ಮನಿ ಸಪ್ಲೈ, ಅಲ್ಲಿ ಇನ್ಫ್ಲೇಷನ್ ಇರೋದಂದರೆ ಹಣದ ಚಲಾವಣೆ ಜಾಸ್ತಿ ಇದೆ ಅಂತ ಲೆಕ್ಕ. ಅಥವಾ RBI ಆ ಸಂದರ್ಭದಲ್ಲಿ ಚಲಾವಣೆಗೆ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಇದನ್ನೆಲ್ಲ ಪರಿಗಣಿಸಿಕೊಂಡು ಚಲಾವಣೆ ಅಧಿಕ ಪ್ರಮಾಣದಲ್ಲಿ ಬಿಟ್ಟಿದೆ ಅಂತ ಲೆಕ್ಕ. ಆ ಇನ್ಕ್ರೀಸ್ಡ್ ಮನಿ ಸಪ್ಲೈ ಆದಾಗ ಡಿಮಾಂಡ್ ವಿಲ್ ನಾಟ್ ಡಿಕ್ರೀಸಸ್, ಬೇಡಿಕೆ ಮಾತ್ರ ಕಡಿಮೆ ಆಗೋದಿಲ್ಲ, ಬೇಡಿಕೆ ಕೂಡ ಅಲ್ಲಿ ಅದೇ ಫಾಲೋಅಪ್ ಮಾಡುವಂಥದ್ದು ಅಥವಾ ಡಿಮಾಂಡ್ ಕಡಿಮೆ ಆಗುವುದಿಲ್ಲ ಅಂತ ನೀವು ಅಲ್ಲಿ ಡಿಮಾಂಡ್ ವಿಲ್ ನಾಟ್ ಡಿಕ್ರೀಸಸ್ ಅಂತ ಹೇಳಬೇಕು. ಎಸ್, ಇದಿಷ್ಟು ಮುಖ್ಯವಾಗಿ ಈ ಒಂದು ಸೆಷನಲ್ಲಿ ನಾವು ಅಧ್ಯಯನ ಮಾಡಿರುವಂಥ ವಿಷಯಗಳು.
In this session, we discussed about the reasons for downward sloping demand curve and exceptions to the law of demand. ಈ ಒಂದು ಸೆಷನ್ ಅಲ್ಲಿ ನಾವು ಮುಖ್ಯವಾಗಿ ಚರ್ಚಿಸಿರುವಂತಹ ವಿಷಯಗಳು ಯಾವುದು ಕೇಳಿದ್ರೆ ರೀಸನ್ಸ್ ಫಾರ್ ಡೌನ್ವರ್ಡ್ ಸ್ಲೋಪಿಂಗ್ ಡಿಮಾಂಡ್ ಕರ್ವ್ ಇಳಿಮುಖವಾಗಿ ಇರಲಿಕ್ಕೆ ಇರುವಂತಹ ಕಾರಣಗಳು. ಹಾಗೇನೆ ವಿತ್ ಎ ಫಾಲ್ ಇನ್ ದಿ ಪ್ರೈಸಸ್, ಬೆಲೆ ಕಡಿಮೆ ಆದವಾಗ ದೇರ್ ಯೂಸ್ ಆರ್ ಡಿಮಾಂಡ್ ಇನ್ಕ್ರೀಸಸ್, ಅವುಗಳ ಬೆಲೆ ಅಥವಾ ಅವುಗಳ ಮೌಲ್ಯ ಅಥವಾ ಅವುಗಳ ಬೇಡಿಕೆ ಜಾಸ್ತಿ ಆಗುತ್ತೆ. ವಿತ್ ಎ ರೈಸ್ ಇನ್ ದಿ ಪ್ರೈಸಸ್, ಬೆಲೆ ಜಾಸ್ತಿ ಆದಾಗ ದೇರ್ ಯೂಸ್ ಆರ್ ಡಿಮಾಂಡ್ ಡಿಕ್ರೀಸಸ್, ಅವುಗಳ ಯೂಸ್ ಕಡಿಮೆ ಆದಾಗ ಅಥವಾ ಪ್ರೈಸ್ ಅಧಿಕವಾದ ಸಂದರ್ಭದಲ್ಲಿ ಅಂತ ನಾವು ತಿಳಿಬೇಕಾಗುತ್ತೆ. ರೈಸ್ ಇನ್ ದಿ ಪ್ರೈಸ್, ದೇರ್ ಯೂಸ್ ಆರ್ ಡಿಮಾಂಡ್ ಡಿಕ್ರೀಸಸ್, ಅವುಗಳ ಬೇಡಿಕೆ ಕಡಿಮೆ ಆಗುವ ಸಂದರ್ಭಗಳು. ಅಂದರೆ ಫಾಲ್ ಇನ್ ದಿ ಪ್ರೈಸಸ್, ದೇರ್ ಯೂಸ್ ಆರ್ ಡಿಮಾಂಡ್ ಇನ್ಕ್ರೀಸಸ್, ಬೆಲೆ ಕಡಿಮೆ ಆದಾಗ ಬೇಡಿಕೆ ಜಾಸ್ತಿ ಆಗುವಂಥದ್ದು. ವಿತ್ ಎ ರೈಸ್ ಇನ್ ದಿ ಪ್ರೈಸ್, ದೇರ್ ಯೂಸ್ ಆರ್ ದಿ ಡಿಮಾಂಡ್ ಡಿಕ್ರೀಸಸ್, ಬೆಲೆ ಜಾಸ್ತಿ ಆದವಾಗ ಅವುಗಳ ಬೇಡಿಕೆ ಅಥವಾ ಡಿಮಾಂಡ್ ಡಿಕ್ರೀಸ್ ಆಗುವ ಸಂದರ್ಭ ನಾವಿಲ್ಲಿ ಗಮನಿಸಲಿಕ್ಕಾಗುತ್ತೆ ಅಂತ ಹೇಳುವುದು. ಸೊ ಅದರಿಂದಾಗಿ ಈ ಲಾಜಿಕ್ ಇವರು ಕೊಟ್ಟಿರುವಂಥದ್ದು, ಡಿಮಾಂಡ್ ವಿಲ್ ಇನ್ಕ್ರೀಸ್ ವಿತ್ ಎ ರೈಸ್ ಇನ್ ದಿ ಪ್ರೈಸ್ ಅಂಡ್ ದೇರ್ ಯೂಸ್ ಆರ್ ಡಿಮಾಂಡ್ ಡಿಕ್ರೀಸಸ್. ಎಸ್, ಇದಿಷ್ಟು ಮುಖ್ಯವಾಗಿ ಈ ಸೆಷನ್ನಲ್ಲಿ ಅಧ್ಯಯನ ಮಾಡಬೇಕಾಗಿದ್ದಂಥ ವಿಷಯಗಳಲ್ಲಿ ಬರುತ್ತೆ. ಈ ಒಂದು ವಿಷಯಗಳ ಪ್ರಸ್ತಾಪಿಸಲಿಕ್ಕೆ ನಾವುಗಳು ರೆಫರ್ ಮಾಡಿರುವಂಥ ಪುಸ್ತಕಗಳೇ ಮುಖ್ಯವಾಗಿ HL ಆಹುಜಾ ಆಗಿರ್ಬೋದು, HS ಅಗರ್ವಾಲ್ ಆಗಿರ್ಬೋದು, ಜಿಂಗನ್ ಅವರದ್ದಾಗಿರ್ಬೋದು, ML ಸೇತ್ ಮತ್ತು ಶಿಶಿಲ ಪ್ರಭಾಕರ್, ಈ ಎಲ್ಲ ಪುಸ್ತಕಗಳಲ್ಲಿಯೂ ಬೇರೆ ಬೇರೆ ಮಾಹಿತಿಗಳು, ಪುಸ್ತಕವಾರು ಬದಲಾವಣೆ ಇದ್ರೂ ಕೂಡ ಅದರ ಮುಖ್ಯ ಲಾಜಿಕ್ ಒಂದೇ ಆಗಿದ್ದು ವಿಶ್ಲೇಷಣೆ ಮಾತ್ರ ಒಂದೊಂದು ಪುಸ್ತಕದಲ್ಲಿ ಒಂದೊಂದು ರೀತಿ ಮಾಡಿರ್ತಾರೆ. ಸೊ ಅದರಿಂದಾಗಿ ನಾವು ಯಾವುದು ನಮಗೆ ಕನ್ವೀನಿಯಂಟ್ ಅಂತ ನೋಡಿಕೊಂಡು ಆ ಪುಸ್ತಕವನ್ನು ನಾವು ಖರೀದಿ ಮಾಡಿ ಬೇಕಾದ ರೀತಿಯಾಗಿ ನಾವು ವ್ಯವಸ್ಥಿತವಾಗಿ ಅಥವಾ ಒಂದು ಕ್ರಮಬದ್ಧವಾಗಿ ಓದಿ ಅನಾಲಿಸಿಸ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಎಕ್ಸಾಮ್ಗಳಿಗೆ ಅದನ್ನು ಕೇಳಿದ ಸಂದರ್ಭಕ್ಕೆ ಅನುಗುಣವಾಗಿ ಬರಿಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇದಿಷ್ಟು ಮುಖ್ಯವಾಗಿ ರೆಫರೆನ್ಸ್ ಪುಸ್ತಕಗಳಲ್ಲಿ ಬರುತ್ತೆ. ಎಸ್, ಮುಂದಿನ ವಿಡಿಯೋದಲ್ಲಿ ಅಥವಾ ಮುಂದಿನ ಸೆಷನಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಚರ್ಚಿಸೋಣ. ಧನ್ಯವಾದಗಳು.